ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಮಸ್ಕಾರ ನಾರಾಯಣ ಸ್ವಾಮಿ ಅವರೇ, ಪಂಚರಾಜ್ಯಗಳ ಚುನಾವಣೆಯ ಸದ್ಯದ ಅಪ್ಡೇಟ್ ಅನ್ನು ನೋಡಿ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ರಿಯಾಕ್ಷನ್ ಇಲ್ಲ, ಡೆಮೋಕ್ರಸಿಯಲ್ಲಿ ಏನು ನಡೀತಾ ಇದೆ. ಬಟ್ ಡೆಮೋಕ್ರಸಿಯಲ್ಲಿ ಏನು ನಡೀಬಾರ್ದು ಅವೆಲ್ಲ ಎಲೆಕ್ಷನ್ ಬಿಫೋರ್ ಎಲ್ಲ ಮಾಡಿದ್ದಾರೆ ಈ ದೇಶದಲ್ಲಿ. ಅದರಲ್ಲಿ ಈಗೆಲ್ಲ ಚರ್ಚೆ ಬೇಡ. ಈಗ ಎಲ್ಲ ಅದಕ್ಕೊಂದು ಸ್ಮಾಲ್ ಉದಾಹರಣೆ ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ನಿನ್ನೆ ಹೇಳಿದ್ದಾರೆ ಏನೇನು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಚುನಾವಣಾ ಕಮಿಷನರು ಮತ್ತು ಪಾರ್ಟಿಗಳು ಏನು ಕೇಂದ್ರ ಸರ್ಕಾರ ಐತೆ ಅವೆಲ್ಲ ಯಾವ ರೀತಿ ಮಾಡಿದ್ದಾರೆ, ಆಮೇಲೆ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಚುನಾವಣಾ ಕಮಿಷನರ್ ಕುರೇಶಿ ಸಾಹೇಬರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಿನ್ನೆ. ಅದರ ಪರಿಣಾಮ ನಡೀತಾ ಇದೆ. ಬಟ್ ಆದರೂ ಕೂಡ ನಾವು ಅದನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಈಗ UDF ಏನು ಕೇರಳದಲ್ಲಿ ಅಚೀವ್ ಮಾಡಿದೆ ಕಾಂಗ್ರೆಸ್ ಪಾರ್ಟಿ, ಆ ಥರ ನಮ್ಮ ತಮಿಳ್ನಾಡಲ್ಲಿ ಕೂಡ ನಾವು ಅದನ್ನು ಫೇಲ್ಯೂರ್ ಆಗಿದ್ವಿ. ಇನ್ ದ ಸೇಮ್ ಟೈಮ್ ವೆಸ್ಟ್ ಬೆಂಗಾಲ್ ಕೂಡ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ತಮಿಳ್ನಾಡಲ್ಲಿ ಕೂಡ. ಆಫ್ಟರ್ ಎಲೆಕ್ಷನ್ ಬಂದ ಮೇಲೆ ಶೇರ್ ಮಾಡಿಕೊಂಡು ನಾವು ಆಡಳಿತ ಮಾಡೋಣ ಅನ್ನೋದು ಕೂಡ ಅವ್ರು ಒಪ್ಪಲಿಲ್ಲ. ಇನ್ ದ ಸೇಮ್ ಟೈಮ್ ಅಲ್ಲಿ ಕೂಡ ನಾವು ಸಪ್ರೇಟಾಗಿ ಕಂಟೆಸ್ಟ್ ಮಾಡಿದ್ವಿ. ಸೊ ಕಾಂಗ್ರೆಸ್ಸು TMC ಜೊತೆ ಸೇರಿ ಮಾಡಿದರೆ ಬಹುಶಃ ನಮ್ಗೆ ಅನುಕೂಲ ಆಗ್ತಾ ಇತ್ತು. ಈ ರಿಸಲ್ಟ್ ನಾವು ನೋಡೋಂಥ ಅವಕಾಶ ಇರಲಿಲ್ಲ ಅನ್ನೋದು ನನ್ನ ಭಾವನೆ. ಬಟ್ ಏನೇ ಆಗಲಿ, ಡೆಮೋಕ್ರಸಿಯಲ್ಲಿ ಈ 60-70 ವರ್ಷ ಏನು ಈ ದೇಶ ಅಚೀವ್ ಮಾಡಿದೆ, ಅದಕ್ಕೆ ಅದರಲ್ಲಿ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ. ಬಟ್ ಇನ್ನು ರಿಸಲ್ಟ್ ಇವಾಗ ಇನ್ನು ಮಧ್ಯಮ ಸ್ಟೇಜ್ಗೂ ಬಂದಿಲ್ಲ. ನಾವಿನ್ನು 17-18 ರೌಂಡ್ಸ್ ಇದೆ. ಬಹುಶಃ ಈಗ ಒಂದು 7-8 ರೌಂಡ್ಸ್ ಕಂಪ್ಲೀಟ್ ಆಗಿರ್ಬೋದು. ನೋಡೋಣ, ಮುಂದೆ ಕಾದು ನೋಡೋಣ ಯಾವ್ಯಾವ ರೌಂಡಲ್ಲಿ ಏನಾಗುತ್ತೆ, ಫೈನಲ್ ಡಿಸಿಷನ್. ಒಂದು ಮಾತಿಲ್ಲಿ ಹೇಳಬೇಕು, ಇಷ್ಟು ಪ್ರಾಬಲ್ಯ ಇದ್ದಂಥ ಕಾಂಗ್ರೆಸ್ 234 ಕ್ಷೇತ್ರ ಇರುವಂಥ ತಮಿಳುನಾಡಲ್ಲಿ ಕೇವಲ 28 ಸೀಟ್ ಅವರು ಟಿಕೆಟ್ ಕೊಟ್ಟಿದ್ದು, 234 ಇದ್ದದ್ದು. ಬರ್ತಾ ಕಾಂಗ್ರೆಸ್ಸಿಗೆ 2+1 ಇರೋದು. ಇಡೀ ದೇಶ ಮುಕ್ತ ಆಗ್ತಾ ಇದೆ. ಅದಕ್ಕೆ ಮಾತಾಡ್ತೀನಿ ಹೇಳಿ. ಈಗ ಅವರು ಸೇಮ್ ಇದನ್ನೇ ಈಗ 2008ರಿಂದ ಕಾಂಗ್ರೆಸ್ ಮುಕ್ತ ಅನ್ಕೊಂಡೇ ಬರ್ತಾ ಇದ್ದಾರೆ. ಅದು ಗರೀಬಿ ಹಠಾವ್ ಅನ್ಕೊಂಡ್ ಬರ್ತಾ ಇದೀರಲ್ಲ, ಅದನ್ನು ಹೇಳಿ. ಗರೀಬಿ ಹಠಾವ್ ಅನ್ಕೊಂಡ್ ಬರ್ತಾ ಇರೋದೇ ಇವತ್ತು ನೀವು ಭಾಷಣ ಮಾಡ್ತಾ ಇರೋದು. ನಾನಲ್ಲ, ಸುಷ್ಮಾ ಸ್ವರಾಜ್, ನಿಮ್ಮ ಬಹಳ ಗೌರವಾನ್ವಿತ ಹಿರಿಯ ಲೀಡರು ಸುಷ್ಮಾ ಸ್ವರಾಜ್ ಅವರು ಯುನೈಟೆಡ್ ನೇಷನ್ಸ್ ಅಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ಅವ್ರು ಮಾಡಿರೋ 15 ನಿಮಿಷದಲ್ಲಿ 14 ನಿಮಿಷ ರಿಪೀಟ್ ಮಾಡಿ ನೋಡಿ. ಅವ್ರು ಈ ದೇಶದ 60 ವರ್ಷ ಗರೀಬಿ ಹಠಾವ್ ಏನ್ ಸಾಧನೆಗಳಿದೆ ಅದೇ ದೇಶದ ಸಾಧನೆ ಅಂತ ಹೇಳಿದ್ದಾರೆ. ಆ ಸಾಧನೆಗಳಲ್ಲಿ ಒಂದು ಬಿಜೆಪಿದಿಲ್ಲ. ಅದರಲ್ಲಿ ಕಾಂಗ್ರೆಸ್ ಏನು 60-70 ವರ್ಷ ಸಾಧನೆ ಮಾಡಿದೆ, ಇನ್ಕ್ಲೂಡಿಂಗ್ ಗರೀಬ್ ಹಠಾವ್, ಅದನ್ನೇ ಸುಷ್ಮಾ ಸ್ವರಾಜ್ ವಿಶ್ವಸಂಸ್ಥೆಯಲ್ಲಿ ಹೇಳಿರೋದು. ಅದು ಸಾಧನೆ. ಹಾಗಂತೇಳಿ ನಾವೇ ಸಾಧನೆ ಅಂತ ನಾವು ಅದನ್ನು ಪದೇ ಹೇಳ್ತಾ ಇಲ್ಲ. ನೀವೇನು ಮಾಡಿಲ್ಲ ಅಂತ ನಾವು ಮಾಡ್ತೀವಿ ಅಂತ ನೀವು ಕೇಳ್ಕೊಂಡು ಜನಗಳನ್ನ ಮಾರ್ಸಿ ಬಂದ್ರಲ್ಲ, ನಿಮ್ಮ 14ರಿಂದ 20ವರೆಗೂ ಸಾಧನೆ ಒಂದು 5 ಹೇಳಿ ನೋಡೋಣ. ಅದನ್ನ ಕಂಪೇರ್ ಮಾಡೋಣ. ಅವಾಗ ಚರ್ಚೆ ನಡೀಲಿ, ಕಂಪೇರ್ ಮಾಡೋಣ. ದಯವಿಟ್ಟು ಹೇಳಿ ಪ್ಲೀಸ್. ನಾವು ಕಟ್ಟಿರೋ ಅಣೆಕಟ್ಟುಗಳಿದೆ, ಇಸ್ರೋ ಇದೆ, ನಾವು 9 ಇಂಡಸ್ಟ್ರೀಸ್ ಇದೆ. ಈ ತರ ಏನಿದೆ ಅದು ಕಂಪ್ಯಾರಿಸನ್ ನೀವ್ ಹೇಳಿ. 60 ವರ್ಷ ನೀವು ದೇಶವನ್ನ ಆಳಿದೀರಾ. ಈ 10 ವರ್ಷದಲ್ಲಿ ನಾವೇನೇನ್ ಮಾಡಿದೀವಿ? 10 ಬೇಡ, 14 ವರ್ಷ ತಗೋಣ. 60 ವರ್ಷ ಏನಾಗಿತ್ತು, 14 ವರ್ಷ ಏನಾಗಿತ್ತು ಸರ್? ಕರ್ನಾಟಕದೇ ತಗೋಣ, ಅಥವಾ ಇಡೀ ದೇಶದಲ್ಲಿ 74 ಏರ್ಪೋರ್ಟ್ ಇದ್ದದ್ದು 149 ಏರ್ಪೋರ್ಟ್ ಆಗಿದೆ 10 ವರ್ಷದಲ್ಲಿ. 60 ವರ್ಷದಲ್ಲಿ 74 ಇದ್ದದ್ದು ನಮ್ಮ ನರೇಂದ್ರ ಮೋದಿ ಬಂದ ಮೇಲೆ ಅದು ಡಬಲ್ ಆಗಿದೆ. ಮೇಡಮ್, ಈ ಕಂಪ್ಯಾರಿಸನ್ ವೈ ನಾನು ಅಕ್ಸೆಪ್ಟ್ ಮಾಡೋದು ಒಂದೊಂದಾಗಿ ಹೇಳ್ತೀನಿ. ಅವ್ರ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ಬ್ರಿಟಿಷರಿಂದ ಅಲ್ಲ, ಅವರು 5 ಪಡ್ಕೊಂಡಾಗ ದೇಶ ಕಟ್ಟೋ ಸನ್ನಿವೇಶ. ರೈಟ್ ನೋಡಿ, ದಾವಣಗೆರೆ 8ನೇ ಸುತ್ತಿನಲ್ಲಿ ಬಿಜೆಪಿಗೆ ಹಿನ್ನಡೆ. 8ನೇ ಸುತ್ತಿನಲ್ಲಿ ಬಿಜೆಪಿಗೆ ಹಿನ್ನಡೆ. ಮೊದಲ ಬಾರಿ ಮುನ್ನಡೆ ಸಾಧಿಸಿದ ಕಾಂಗ್ರೆಸ್ ಮೊದಲ ಬಾರಿಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ 8ನೇ ಸುತ್ತಿನಲ್ಲಿ ಕಾಂಗ್ರೆಸ್. ಯಾಕಂದ್ರೆ ಇನ್ನು ಬಹಳಷ್ಟು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಇರುತ್ತೆ. 1000 ಮತಗಳ ಮುನ್ನಡೆಯನ್ನ ಸಮರ್ಥ ಶಾಮನೂರು ಕಾಯ್ದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಮುಸ್ತಾಫಾ ಬಾಷಾನಗರ. ಈ ಮತಗಟ್ಟೆಗಳಲ್ಲಿ ಮುನ್ನಡೆಯನ್ನ ಸಮರ್ಥ ಶಾಮನೂರು ಕಾಯ್ದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ಕೈ ಬಿಟ್ಬಿಟ್ರಾ? ಅವರ ಆಕ್ರೋಶವನ್ನ ಈ ಒಂದು ಚುನಾವಣೆಯ ಮೂಲಕ ವ್ಯಕ್ತಪಡಿಸ್ಬಿಟ್ರಾ? ಈ ರೀತಿ ಹಲವಾರು ಪ್ರಶ್ನೆಗಳ ನಡುವೆ ಈ ಮುಸ್ಲಿಂ ಬಾಹುಳ್ಯದ ಏನು ಪರ್ಟಿಕ್ಯುಲರ್ ಏರಿಯಾ ಇದೆ, ಆ ಮತಗಟ್ಟೆಗಳಲ್ಲಿ ಸಮರ್ಥ ಶಾಮನೂರು 1000 ಮತಗಳಿಂದ ಲೀಡ್ ಪಡ್ಕೊಂಡಿದ್ದಾರೆ. ಒಂದು ಮಾತು ಇಲ್ಲಿ ಹೇಳಲೇಬೇಕು, ನಾನು ತುಂಬ ಇಂಪಾರ್ಟೆಂಟ್. ಕಾಂಗ್ರೆಸ್ನ ಮನಸ್ಥಿತಿ, ಕಾಂಗ್ರೆಸ್ನ ಮಾನಸಿಕತೆ ಮಾತೆತ್ತಿದ್ರೆ ಇವರು ಕಮಲ ಇದು ಮಾಡಿದ್ರು, ಬೈ ಮಾಡಿದ್ರು, ಇನ್ನೊಂದು ಮಾಡಿದ್ರು, 108 ಆಪರೇಷನ್ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಮಾತಿಲ್ಲಿ ಹೇಳಲೇಬೇಕು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಡೆ 11 ರಾಜ್ಯದಲ್ಲಿ CM ಆಗಿರುವಂಥವರು ಇವರ ಒಂದು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಅದನ್ನು ನಾನು ಹೇಳಲೇಬೇಕು, ಕಾಶ್ಮೀರದಲ್ಲಿ ಗುಲಾಬ್ ನಬಿ ಆಜಾದ್, ಆಮೇಲೆ ಪಂಜಾಬಲ್ಲಿ ಅಮರಿಂದರ್ ಸಿಂಗ್,
ಗೋವಾದಲ್ಲಿ ಕಾಮತ್ ಏನದು ದಿಗಂಬರ್ ಕಾಮತ್, ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾಣ್, ಛತ್ತೀಸ್ಗಢದಲ್ಲಿ ಅಜಿತ್ ಜೋಗಿ, ಉತ್ತರಾಖಂಡದಲ್ಲಿ ವಿಜಯ್ ಅವರು, ಉತ್ತರ ಪ್ರದೇಶದಲ್ಲಿ ಎನ್ ಡಿ ತಿವಾರಿ ಅವರು, ಕರ್ನಾಟಕದಲ್ಲಿ ನಮ್ಮ SM ಕೃಷ್ಣ ಅವರು, ಪಾಂಡಿಚೇರಿಯಲ್ಲಿ ರಂಗಸ್ವಾಮಿ ಅವರು, ಆಂಧ್ರದಲ್ಲಿ ಕಿರಣ್ ಕುಮಾರ್ ರೆಡ್ಡಿ, ಈ ಥರ 11 ರಾಜ್ಯದಲ್ಲಿ ಅತ್ಯುನ್ನತ ಪದವಿ CM ಆಗಿರುವಂಥವರು ಇವರ ಪಕ್ಷವನ್ನು ಬಿಟ್ಟು ಬರ್ತಾರಂತ ಹೇಳಿದ್ರೆ ಅಲ್ಲಿಯ ಮನಸ್ಥಿತಿ, ಅಲ್ಲಿಯ ಮಾನಸಿಕತೆ ಹೇಗಿರಬೇಡ. ರೈಟ್, ಗಾಟ್ ಇಟ್. ಒಂದು ನಿಮಿಷ ಈಗ ಬಿಜೆಪಿ ಹೋಗ್ತಾರೆ ಹೇಳಿದ್ರಲ್ಲ, ಬಹಳ ಸಂತೋಷ. ರಿಯಲ್ ಇದು ಸಬ್ಜೆಕ್ಟ್ ಚರ್ಚೆ ಆಗಬೇಕು ದೇಶದಲ್ಲಿ. ಈಗ ಅಸ್ಸಾಂ ಮುಖ್ಯಮಂತ್ರಿ ಇದ್ದಾರಲ್ಲ, ಅವ್ರು ಕಾಂಗ್ರೆಸ್ನವರು, ಅವ್ರ ಮೇಲೆ ಆರೋಪ ಏನು ಗೊತ್ತಾ, ನಾನಲ್ಲ ಮಾಡಿದ್ದು, ಇಲ್ಲ ಯಾರೋ ರೋಡಲ್ಲಿ ಹೋಗೋರಲ್ಲ, ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದ್ರು. ಏನಂತ 14,000 ಕೋಟಿ ಅವರು ಭ್ರಷ್ಟಾಚಾರ ಮಾಡಿದಾರಂತ. ನೀವು ಹೇಳಿದಕ್ಕೆ ಉತ್ತರ, ನೀವು ವಾಷಿಂಗ್ ಮಿಷನ್ಗಳು ಯಾವತ್ತ ಆ ವಾಷಿಂಗ್ ಮಿಷನ್ ತೊಳ್ಕೊಳ್ತಾ ಇದ್ರಿ, ಅದನ್ನ ಏನಂತ ಬೆಳಕ್ ಬಿಡಿ. 14,000 ಕೋಟಿ ಈ ಬಿಜೆಪಿ ಸೇರಿದ ಮೇಲೆ ಪರಿಶುದ್ಧವಾದ ವ್ಯಕ್ತಿ ನೋಡಿ. ಸರ್ಕಾರನೇ ಬೀಳಿಸಿದ್ರೆ CM ನೋಡಿ. ಅದು ಅಜಿತ್ ಪವಾರ್ ಅವರು 22,000 ಕೋಟಿ ಕೋಪರೇಟಿವ್ ಮಿಸ್ಯೂಸ್ ಮಾಡಿದ್ದಾರೆ. ನಾನು ಹೇಳಿದಲ್ಲ, ಪಾರ್ಲಿಮೆಂಟ್ ಇಟ್ ಈಸ್ ಆನ್ ರೆಕಾರ್ಡ್. ಅಮಿತ್ ಶಾ ಅವರು ಹೇಳಿರೋದು, ಮೋದಿ ಅವರು ಹೇಳಿರೋದು. ಅದಾದ ನಂತರ ಎಲ್ಲೋದ್ರ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಮೇಡಮ್ ಅವರ ಕೇಳಿಸ್ಕೊಳ್ಳೋಕ್ಕೂ ಚೀಫ್ ಮಿನಿಸ್ಟರ್ ಉತ್ತರ ತಗೊಳ್ಳಿ. ಈಗ ನಮ್ಮ ಅಶೋಕ್ ಚೌಹಾಣ್ ಅವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಅಲ್ಲಿ, ಅವ್ರ ಮೇಲೆ ಒಂದು ಆರೋಪ ಆಯ್ತು. ಅವ್ರು ಏನ್ ಮಾಡಿದ್ರು, ಕಾರ್ಗಿಲ್ ಏನು ಮುತ್ರಾದ್ರ ಸೋಲ್ಜರ್ಸ್ ಅವ್ರಿಗೊಂದು ಬಿಲ್ಡಿಂಗ್ ಕಟ್ಕೊಟ್ರು, ಮನೆಗಳು ಕಟ್ಕೊಟ್ರು. ಅದರಲ್ಲಿ 4 ಮನೆನ ಅವರು ಬೇಕಾದ ಸ್ವಂತದವ್ರು ಕೊಟ್ಟರು ಅಂತ ಅಲಿಗೇಷನ್ ಮಾಡಿದ್ದಾರು ಇದೇ ಬಿಜೆಪಿ ಅವರು. ಅದಾದ ನಂತರ ED ರೈಡ್ ಆಯ್ತು, CBI ರೈಡ್ ಆಯ್ತು, ಎಲ್ಲ ರೈಡ್ ಆಯ್ತು. ಮತ್ತೆ ಕಾಂಗ್ರೆಸ್ ಕರ್ಕೊಂಡ್ರು, MP ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಇಟ್ರು. ಈಗ ನಾನು ಹೇಳ್ತಾ ಇರೋದು, ನೀವು ಯಾವ್ದೋ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಿ, ಆ ವಾಷಿಂಗ್ ಮಿಷಿನ್ ಪ್ರಿಪೇರ್ ಮಾಡ್ತೀರಿ, ಆ ವಾಷಿಂಗ್ ಮಿಷಿನ್ ರೆಡಿ ಮಾಡಿ ಇಡ್ತೀರಿ. ED ನಿಮ್ ಕೈಲಿದೆ, ಇನ್ಕಮ್ ಟ್ಯಾಕ್ಸ್ ನಿಮ್ ಕೈಲಿದೆ, ದಾಳಿ ಮಾಡ್ತೀರಿ, ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತೀರಿ, ಅವ್ರನ್ನ ಕರ್ಕೊಂಡು ಬೆಳಗಿನ ಡಿಬೇಟ್ ಅಲ್ಲಿ 12 ಗಂಟೆ ಚೀಫ್ ಮಿನಿಸ್ಟರ್ ಅಲ್ಲ, ಸರ್ಕಾರಗಳನ್ನೇ ನಾವ್ ಹಂಗೇಳಿಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನ ಯಾಕೆ ಕರ್ಕೊಂಡ್ರಿ ನೀವು, ಯಾಕೆ ಕರ್ಕೊಂಡ್ರಿ ಅನ್ನೋ ಚರ್ಚೆ ಆಗಲಿ. ಅಲ್ಲ, ಮಾನಸಿಕ ಅದಕ್ಕೆ ಈ ದೇಶ ಸುಭದ್ರವಾಗಿರೋದು. ಕಾಂಗ್ರೆಸ್ ಅವರ ಮಾನಸ್ಥಿತಿಗೆ ಕರೆಕ್ಟ್ ಆಗಿರೋದ್ರಿಂದ ಈ ದೇಶ ಸುಭದ್ರ ಇದೆ. ನಿಮ್ ಪಕ್ಷದವರಂತವ್ರು ಕೂಡ ಲೀಡ್ ಮಾಡ್ತಾರೆ. ಮೋದಿ ಅಂತವ್ರು ಪ್ರಧಾನಿ ಆಗ್ತಾ ಇದ್ದಾರೆ, ಈ ದೇಶ ಸುಭದ್ರವಾಗಿದೆ, ಸುಭದ್ರವಾಗಿದೆ. ಪ್ರಧಾನಿ ಆಗಿದ್ದಕ್ಕೆ ದೇಶ ಸುಭದ್ರ ಕಾಡಲಿತ್ತು. ಈ ದೇಶ 70 ವರ್ಷ ದೇಶದ ಮೇಡಮ್ ಒಂದ್ ನಿಮಿಷ, ನಾರಾಯಣ ಸ್ವಾಮಿ, ನಿಮ್ಮ ಇಂಡಿಯಾನ ಹೋಗಿ ತಗೊಳ್ತಾರೆ. ಸೋಲು ಗೆಲುವು ತೀರಾ ಸಹಜ. ರಾಜಕೀಯ ಪಕ್ಷಗಳು ಒಂದ್ಸತಿ ಸೋಲು ಅಂದಾಗ ಒಂದ್ಸತಿ ಗೆಲುವು ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತವೆ. ಹಂಗೆ ಈ ದೇಶನೂ ನಡೆದಿರೋದು. ಆದ್ರೆ ಸೋತ ಸಂದರ್ಭದಲ್ಲಿ ಸೋತ ಪಕ್ಷಗಳಿಗೆ ಏನ್ ಹೇಳ್ತವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳ ಕಾಲ, ಈ 12 ವರ್ಷದಲ್ಲಿ EVM ಪ್ರಯೋಗ ಆಯ್ತು. ಈಗ SIR ಪ್ರಯೋಗ ಆಗ್ತಾ ಇದೆ. ಏನ್ ಹೇಳ್ತೀರಿ? ತುಂಬಾ ಇಂಪಾರ್ಟೆಂಟ್ ಮಾತಾಡ್ತಾರೆ. ಆಕ್ಚುಲ್ ಆಗಿ ಏನ್ ಗೊತ್ತಾ, SIR ಆಗ್ಬೇಕು ಅನ್ನೋದನ್ನು ಅಪೋಸಿಷನ್ ಪಾರ್ಟಿಗಳೇ ಹೇಳಬೇಕು. ಹಂಗೆ ಹೌದು, ನೀವು ನಿಜವಾಗ್ಲೂ ಪ್ರೊಆಕ್ಟಿವ್ ಪಾಲಿಟಿಕ್ಸ್ ಮಾಡೋ ಹಾಗಿದ್ರೆ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಇದೆ, ಈ ಸ್ಟೇಟಲ್ಲೂ ಮಾಡಿ, ಆ ಸ್ಟೇಟಲ್ಲೂ ಮಾಡಿ, ಪ್ರತಿಯೊಂದು ಸ್ಟೇಟಲ್ಲೂ ಮಾಡಿ ಅಂತ ಹೇಳಬೇಕು. ನಾನು ಹೇಳ್ತಾ ಇರೋದು ಪ್ರೊಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ನೀವು ಮಾಡಬೇಡಿ ಅಂದ್ರೆ ಏನರ್ಥ, SIR ಮಾಡಬೇಡಿ ಅಂದ್ರೆ ಏನರ್ಥ? ದಟ್ ಮೀನ್ಸ್ ಯು ಆರ್ ಅಪೋಸಿಂಗ್ ಸಮಥಿಂಗ್ ದಟ್ ಈಸ್ ಪಾಸಿಟಿವ್. SIR ಏನಕ್ಕೆ ಮಾಡ್ತಾರೆ? ಯಾವಾಗ ನಿಮ್ಗೆ ಎಲೆಕ್ಟೋರಲ್ ತಪ್ಪಿರುತ್ತೋ ಅವಾಗ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಡಿಮ್ಯಾಂಡ್ ಏನಿರಬೇಕು ಅಂದ್ರೆ ಎಲ್ಲಾ ಸ್ಟೇಟಲ್ಲೂ ಮಾಡಿ ಅಂತ ಇರಬೇಕು. SIR ಅನ್ನ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇರಬಹುದು, ಇತರ ಯಾವುದೇ ಪಕ್ಷಗಳು ಕೂಡ ಸ್ವಾಗತಿಸ್ತವೆ. ಅದು ನ್ಯಾಯಬದ್ಧವಾಗಿದ್ರೆ, ಅಲ್ಲಿ ಅಕ್ರಮವಾಗಿದ್ರೆ, ಮೇಡಮ್ ಈಗ ಅಲ್ಲ ಇರ್ಲಿ, ನಾನೇನು ಗೊತ್ತಿಲ್ಲ ಮೇಡಮ್, ಅಕ್ರಮವಾಗಿದೆ ಅಂತ ಹೇಳೋದು ಒಂದು ಈಸಿ, ಅದು ರಾಜಕೀಯ ಸ್ಟೇಟ್ಮೆಂಟ್ಗಳು. ಅಪೋಸಿಷನ್ ಇದ್ದವ್ರು ಯಾವಾಗ ಅಕ್ರಮವಾಗಿದೆ ಅಂತ ಹೇಳ್ದ, ಅಕ್ರಮವಾಗಿದೆಯೋ ಸಕ್ರಮವಾಗಿದೆಯೋ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಕೋರ್ಟ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಜನಕ್ಕೂ ಗೊತ್ತಾಗುತ್ತೆ. ಇವಾಗ
ನಾನು ಕೇಳ್ತಾ ಇರೋದು ನಿಮ್ಗೆ ಅದೇನೋ ಒಂದು SIR ಆಗಬೇಕು ಅಂತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ನು, Correct. SIR ಏನಾದ್ರು ತಪ್ಪಿದ್ರೆ ಅದ್ರಲ್ಲಿ ಏನು ಕರೆಕ್ಷನ್ ಆಗಬೇಕು ಅಂತ ಹೇಳಬೇಕು ಹೊರತು ಮಾಡಲೇಬೇಡಿ ಅಂತ ಯಾಕೆ ಅಂದ್ರೆ ಹೇಳೋದು ಸರ್ ತಪ್ಪು. ಇದೇ ಪಶ್ಚಿಮ ಬಂಗಾಳದಲ್ಲಿ 70 ಲಕ್ಷಕ್ಕೂ ಹೆಚ್ಚು ಆಯ್ತಾ 90 ಲಕ್ಷ ಕಳ್ಕೊಂಡಿದ್ದಾರೆ. ಹೌದು. ಎಲ್ಲರೂ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಒಂದ್ ನಿಮಿಷ ಮೇಡಮ್, ಅದರಲ್ಲಿ 31 ಲಕ್ಷ ಜನ ಕೋರ್ಟಿಗೆ ಹೋಗಿದ್ದಾರೆ. Right. ಆದ್ರೆ ಈಗ ನೋಡಿ, ಅವರು ಚುನಾವಣೆಯಿಂದ ವಂಚಿತರಾದ್ರ ಒಂದ್ ಪಕ್ಷ ಅವರು ಸರಿಯಾದಂತ ಮತದಾರರಾಗಿದ್ರೆ ದೇ ಲಾಸ್ಟ್ ದ ಆಪರ್ಚುನಿಟಿ. ಅಲ್ಲ ಅಲ್ಲ ಅದರಲ್ಲಿ ಹಂಗ ನೋಡ್ಬಾರ್ದು ಮೇಡಮ್. ಈಗ ನಾನ್ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ ಅನ್ನೋ ಮ್ಯಾಟರ್ ಆಗಲ್ಲ. ಒಂದು ಪಕ್ಷ SIR ಅಲ್ಲಿ ನಾನು ಭಾರತೀಯಳಾಗಿದ್ರೆ, ನಾನು ವೋಟರ್ ID ಸರಿಯಾದ ರೀತಿಯಲ್ಲಿ ಇದ್ರೆ, ಆಧಾರ್ ಸರಿಯಾದ ರೀತಿ, ನಾನು ಒಂದು ಪಕ್ಷ ವಂಚಿತಳಾಗ್ಬಿಟ್ಟಿದ್ದೆ. ಅಲ್ಲ ಬರೀ ಆಧಾರ್ ಕಾರ್ಡ್ ಇಸ್ ನೋ ಗ್ಯಾರಂಟಿ ಫಾರ್ ಇದು ವೋಟರ್ ರೈಟ್ಸ್. ನಾನೇನು ಹೇಳ್ತಾ ಇದ್ದೀನಿ, SIR ನಿಮಗೆ ಅಕಸ್ಮಾತ್ ಈಗ ಒಂದು ಲಾಸ್ ಇದೆ ಪ್ರೋಸೆಸ್ ಇನ್ ಡೆಮೋಕ್ರಸಿ. ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ಡೆಮೋಕ್ರಸಿಲಿ ಏನಾಗುತ್ತೆ, ನೀವು ಇಂಥ ಪ್ರೋಸೆಸ್ಗಳನ್ನ ಮಾಡಿದಾಗ SIR ಇನ್ನೊಂದಿರಬಾರ್ದು ಮಾಡಿದಾಗ ಅದು ಲಾಸ್ ಎಲ್ಲರಿಗೂ ಆಗ್ತದೆ. ಒಂದೇ ಒಂದು ಪಾರ್ಟಿಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಕ್ಲೇಮ್ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಾ ಅಕ್ರಮವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಅದು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ್ಮೇಲೆ ಅದು ಡೆಮೋಕ್ರಸಿ ಲೂಪ್ ಹೋಲ್ ಇದು. ನೀವು ಏನಾದ್ರು ಒಂದು ಆದಾಗ ಅದ್ರ ಇದ್ರೊಳಗೆ 31 ಲಕ್ಷ ವಾಪಸ್ ಬಂದ್ರೆ ಇದು ತಪ್ಪಲ್ವಾ ಅಂತ ನೀವು. ಬಟ್ ಅದು ಆಗ್ಬೇಕಲ್ಲ ಮೇಡಮ್, ದಟ್ ಪ್ರೋಸೆಸ್ ಹ್ಯಾಸ್ ಟು ಗೋ ಥ್ರೂ. ಇನ್ನೊಂದು ಸಣ್ಣ ಬ್ರೇಕ್ ಇದೆ, ಬರ್ತೀನಿ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ನೋಡಿ, ಕಳೆದ 10-12 ವರ್ಷಗಳಿಂದ BJP ಏನು ಹೇಳ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಕಾಂಗ್ರೆಸ್ ಮುಕ್ತ ಭಾರತ ದೇಶವನ್ನು ಕಟ್ಟೋದೇ ನಮ್ಮ ಧ್ಯೇಯೋದ್ದೇಶ ಅಂತ ಹೇಳ್ಕೊಂಬಂದಿದ್ದಾರೆ. ಅಂಥದ್ದೇ ರಿಸಲ್ಟ್ಸನ್ನು ನೀವು ಇಷ್ಟು ವರ್ಷಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ BJPಯ ಟೀಕೆಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ನಾಯಕತ್ವವನ್ನು ಈ ಮಟ್ಟಕ್ಕೆ ಟೀಕೆ ಮಾಡಬಾರ್ದು. ಕಳಸಲ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅಂದಾಗ ಸೋಲಿನ ಸರ್ದಾರ ಅಂತೇಳಿ ಎಷ್ಟು ಸೋಲುಗಳು ಅವರ ನಾಯಕತ್ವದಲ್ಲಿ ಆಗಿದೆ ಅಂತ ಹೇಳಿ ಹೈಲೈಟ್ ಮಾಡಿದಂಥ ಸನ್ನಿವೇಶ ಇತ್ತು. ಈಗ ಇದನ್ನು ಹೇಗೆ ಕಾಂಗ್ರೆಸ್ ತಗೊಳುತ್ತೆ, ಈ ಸೋಲುಗಳನ್ನು, ಅಥವಾ ಇನ್ನೂ ಸೋಲು ಆಗಿಲ್ಲ ಬಟ್ ಸ್ಟಿಲ್ ಇಂಥ ಒಂದು ಬೆಳವಣಿಗೆಗಳನ್ನು ಹೇಗೆ ಸ್ವೀಕಾರ ಮಾಡ್ತಾರೆ? ಪ್ರಜಾಪ್ರಭುತ್ವದ ಹಬ್ಬ ಇದು. ಚುನಾವಣೆ ಇರ್ಬೋದು, ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅಂತ ಘೋಷಣೆ ಮಾಡಿದ ಆ ಸಂದರ್ಭದಿಂದ ಒಂದು ಪಕ್ಷ ಅಥವಾ ನಾಯಕ ಯಾವ ರೀತಿ ಒಂದು ಸರ್ಕಾರದ ರಚನೆ ಮಾಡ್ತಾರೆ, ಅಲ್ಲಿವರೆಗೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಇರುತ್ತೆ. ಆದರೆ ಸೋಲು ಗೆಲುವಿನ ಈ ಲೆಕ್ಕಾಚಾರದಲ್ಲಿ ಏನಾಗ್ಬಿಡುತ್ತೆ ಅಂತ ನೋಡೋದಾದ್ರೆ, ನಾರಾಯಣ ಸ್ವಾಮಿ ಅವರೇ ಕಳೆದ ಸತಿ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ರಾಹುಲ್ ಗಾಂಧಿ ಅವರನ್ನ ಉಲ್ಲೇಖ ಮಾಡಿ, ನೋಡಿ ಸೋಲಿನ ಸರದಾರ, 90+ ಸೋಲುಗಳು, ಇವರ ನಾಯಕತ್ವದಲ್ಲಿ ನೋಡಿ ಹೇಗೆ ಕಾಂಗ್ರೆಸ್ ಪಕ್ಷವನ್ನು ತಗೊಂಡು ಹೋಗ್ತಾ ಇದೆ. ಅಲ್ಲಿ ಹೈಕಮಾಂಡ್ AICC ಅಧ್ಯಕ್ಷರು ಅಂತ ಅನಿಸ್ಕೊಂಡವ್ರು ಅಧ್ಯಕ್ಷರಾಗಿರಲ್ಲ, ಉಳಿದವರು ಡಿಸಿಷನ್ ತಗೊಳ್ತಾರೆ, ಅದಕ್ಕೆ ಹಿಂಗಾಗೋದು. ಇದೆಲ್ಲ ಬೇಕಾದ್ರೆ ಇಂಥ ಟೀಕೆ ಟಿಪ್ಪಣಿಗಳನ್ನು ಇನ್ನೂ ಎದುರಿಸಬೇಕಾಯ್ತಲ್ಲ ಅಂತ. ನೋಡಿ, ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಎದುರ್ಕೋಬಾರ್ದು. ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ ನಮ್ಮ ಪಕ್ಷದವರು, ಅದರ ಮೇಲೆ ಅನುಮಾನ ಇಲ್ಲ. ಬಟ್ ಈ ಟೀಕೆ ಟಿಪ್ಪಣಿಗಳನ್ನ ಯಾರು ಹೇಗೆ ಪರಿಹಾರ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಈಗ ಈ ದೇಶದ, ಈ ಪ್ರಪಂಚದ ವಿಶ್ವಗುರು ಅನ್ನೋರು, ಅವರು ಬಿಫೋರ್ ಎಲೆಕ್ಷನ್ 400 ಸೀಟ್ ಮೇಲ್ಪಟ್ಟೆ ಅನ್ನೋರು 240ಕ್ಕೆ ಬಂದ್ರೆ ಅವರು ಡೈಜೆಸ್ಟ್ ಮಾಡ್ಕೊಳ್ಬೇಕು. ಎಲ್ಲಿ ಸೋತಿದ್ವಿ ನಾವು? ಈಗ ಲಾಸ್ಟ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಹೌದು, 400 ಪಾರ್ ಎಲ್ಲಿಗೆ ಬಂತು? ನಾನು ಫುಲ್ ಹೇಳ್ಬಿಡ್ತೀನಿ. ಅದು ನಮ್ಮದು 44ರಿಂದ 100ಕ್ಕೆ ಬಂತು, 99ಕ್ಕೆ ಬಂತು. ಇದು ಅಚೀವ್ಮೆಂಟ್. ಇವತ್ತು ರಿಸಲ್ಟ್ ಅಲ್ಲಿ ಆಸ್ ಎ ಇಂಡಿವಿಜುವಲ್ ಕಾಂಗ್ರೆಸ್ ಪಾರ್ಟಿ ನಮಗೆ ಬೆನಿಫಿಟ್ ಆಗಿದೆ ಇಲ್ವ ಈ ರಿಸಲ್ಟ್ಸ್ ಅಲ್ಲಿ, ಪ್ರೆಸೆಂಟ್ ರಿಸಲ್ಟ್ಸ್ ಅಲ್ಲಿ? ಈಗ ಒಂದು ರಾಜ್ಯ ನಾವು ಪಡೆದಿದ್ದೀವಿ. ಈಗ ಮಿಡ್ಲ್ ಅಲ್ಲಿ ಕೂಡ ಹೇಳ್ತಾ ಇದೀವಿ, ವಿ ಆರ್ ಆಲ್ರೆಡಿ ಗೆಟಿಂಗ್ ದಟ್ ಕೇರಳ. ಸೊ ಈಗಿರೋ, ಬಟ್ ಆದ್ರೂ ಕೂಡ ನಾವು ವಿ ಆರ್ ನಾಟ್ ಸ್ಯಾಟಿಸ್ಫೈ, ಬಿಕಾಸ್ ನಾವು ಇಂಡಿವಿಜುವಲ್ ಕಾಂಗ್ರೆಸ್ ಪಾರ್ಟಿ ಅಚೀವ್ ಮಾಡಿದ್ದೀವಿ ಅನ್ನೋದನ್ನ ನಾವು ಮಾತಾಡೋದಿಲ್ಲ. ಯಾಕಂದ್ರೆ ನಮಗೆ ನಮ್ಮ ಗ್ರೂಪ್ ಇಂಪಾರ್ಟೆಂಟ್, ನಮ್ಮ ಅಲಯನ್ಸ್ ಇಂಪಾರ್ಟೆಂಟ್. ನಾವು ಅಲ್ಲಿ ಸ್ವಲ್ಪ ವೀಕ್ ಆಗಿದ್ದೀವಿ ಅನ್ನೋದನ್ನ ನಾನು ಚರ್ಚೆಗೆ ಇಡ್ತಾ ಇದ್ದೀನಿ, ನಾನು ಒಪ್ಕೊಳ್ತಾ ಇದ್ದೀನಿ ಕೂಡ. ಬಟ್ ತಾವು ಈಗ ಸಾಹೇಬ್ರು ಹೇಳ್ದಂಗೆ SIR, ನಾವು SIRನ ನೋಡಿ ಈ ದೇಶ ಕಟ್ಟೋದ್ರಲ್ಲಿ ಒಂದು ಅಂಗ ಆಗಿರಬೇಕು, ಅದು ಒಂದು ಪ್ರೋಸೆಸ್ ಆಗಿರಬೇಕು. ಆ SIR ಯಾವುದೋ ಅಪೋಸಿಷನ್ ಪಾರ್ಟಿ ಸರ್ಕಾರಗಳನ್ನ ಬೀಳ್ಸುವಂತ ಅಸ್ತ್ರ ಆಗಬಾರ್ದು. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಅದು ನಮ್ಮ ಪ್ರಶ್ನೆ. ಉದಾಹರಣೆ ಮೇಡಮ್, ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ. 98 ಲಕ್ಷ ವೋಟರ್ಸ್ನ ನೀವು ರಿಮೂವ್ ಮಾಡಿದ್ರಿ. ಯಾವಾಗ ರಿಮೂವ್ ಮಾಡಿದ್ರಿ? ಅಟ್ಲೀಸ್ಟ್ ನೋಟಿಫಿಕೇಶನ್, ಎಲೆಕ್ಷನ್ ನೋಟಿಫಿಕೇಶನ್ ಆಗಿ ಬಿಫೋರ್ ರಿಮೂವ್ ಮಾಡಿದ್ದೀರಾ? ಇಲ್ಲ, ಅನೌನ್ಸ್ ಆಗೋದಕ್ಕೆ ಬಿಫೋರ್ ಇಲ್ಲಿ ಎಲೆಕ್ಷನ್ ಮಾಡಿ ಕೇವಲ 9 ದಿವಸ ಇದೆ. ಇಂಥ ಟೈಮಲ್ಲಿ ನೀವು ನೋಟಿಫೈ ಮಾಡಿ ಬಿಡಿ ಮೇಡಮ್, ಒಂದು ನಿಮಿಷ ಪ್ಲೀಸ್. ಅದರಲ್ಲಿ 60 ಲಕ್ಷ ಏನು ರೀಸನ್ ಇದೆ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರಿ. ಏನಂತ ರೀಸನ್ ಇದೆ ಗೊತ್ತಾ? ಡಾಕ್ಯುಮೆಂಟ್ಸು ರಿಲೇಟೆಡ್ ಆಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ. ಅದರಲ್ಲಿ 38 ಲಕ್ಷ ಹೆಸರುಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಈ ದೇಶದಲ್ಲಿ ಚರಿತ್ರೆ ಇದೆ, ಹಿಸ್ಟ್ರಿ ಇದೆ, ಸಂಸ್ಕೃತಿ ಇದೆ. ಒಂದು ಹೆಣ್ಣು ಮಗು ಇಲ್ಲಿ ಮದುವೆ ಆಗಿ ಹೋದ್ರೆ ತಂದೆ ಹೆಸರು ಇರ್ತದೆ ಈ ಮನೆಯಲ್ಲಿ, ಆ ಮನೆಗೆ ಹೋದ್ಮೇಲೆ ತಂದೆ ಹೆಸರು, ಗಂಡನ ಹೆಸರು ಹೊಂದಾಣೆ. ಅದಕ್ಕೆ ಎಕ್ಸಾಂಪಲ್ ಏನು SIR ನಮ್ಮ ಪ್ರಶ್ನೆ ಅಂತ ಹೇಳಿದ್ರೆ, ಈ ಪ್ರಪಂಚದ ನೊಬೆಲ್ ಅವಾರ್ಡ್ ವಿನ್ನರ್ ಅಮೃತ್ಯ ಸೇನ್ ಏನಿದ್ದಾರೆ ಗೊತ್ತಾ? ಅದು ರಿಜೆಕ್ಟ್ ಮಾಡಿದ್ದಾರೆ. ಅವ್ರದ್ದು
ಒಂದು ನಿಮಿಷ ಏನಂತ ಒಂದು ನೇಮ್, ಒಂದು ಅಮೃತ್ಯ ನೇಮ್ ಇನಿಷಿಯಲ್ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ರೀಸನ್ ಕೊಟ್ಟಿದ್ದಾರೆ. ಇಟ್ ಈಸ್ ಆನ್ ರೆಕಾರ್ಡ್ ಇನ್ ದ ವರ್ಲ್ಡ್. ಈ ತರ SIR ನ ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರಗಳನ್ನ ಬೀಳ್ಸೋದಕ್ಕೆ ನೀವು ಉಪಯೋಗಿಸ್ಕೊಂತ ಇದ್ರೆ ಅದು ನಮ್ಮ ಪ್ರಶ್ನೆ. ನೀವು ನಿಜವಾಗ್ಲೂ ಪ್ರಜಾಪ್ರಭುತ್ವನ ಕಟ್ಟೋದಾದ್ರೆ ಅದಕ್ಕೊಂದು ಮಾಡಿ SIR, ಅದಕ್ಕೊಂದು ಟೈಮ್ ಕೊಡಿ. ನೀವು ಚುನಾವಣೆಗಳ ಅನೌನ್ಸ್ ಆದ್ಮೇಲೆ SIR ಮಾಡಿ ಗುಮ್ಮ ಕುಳಿಸಿ ಚುನಾವಣೆ ಮೇಲೆ ಪರಿಣಾಮ ಬೀಳಂಗ್ ಮಾಡಿ ಆ ಸರ್ಕಾರ ಬೀಳಿಸಿ SIR ಮಾಡಿ ಯಾವ ಸಾಧನೆ? ಅದನ್ನ ನಮ್ಮ ಪ್ರಶ್ನೆ. We are not questioning SIR. We are not questioning SIR. We are questioning that intention. ಒಳ್ಳೆ ಪಾಯಿಂಟ್ ಸರ್, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಿ. ಒಂದು ಒಳ್ಳೆ ಪಾಯಿಂಟ್ ಅಂತ ನೀವು ಹೇಳ್ತಾ ಇದ್ದೀರಾ, ಆಡಳಿತ ಪಕ್ಷದ ವಕ್ತಾರರಿದ್ದೀರಾ. ದಯವಿಟ್ಟು ನೀವೇನೋ ಅಂಕಿಅಂಶ ಹೇಳಿದ್ರಲ್ಲ, SIR ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮಾಡಿದ್ರಂತ ತಪ್ಪು ಸಂದೇಶ ಹೋಗೋದು ಬೇಡ. ಖಂಡಿತ ಮಾಡಿಲ್ಲ. SIR ಅನ್ನೋದು ಒಂದು, ನಾನು ಈ ವಾಹಿನಿ ನೋಡೋರಿಗೆ ಹೇಳ್ತೀನಿ, ಯಾವುದೇ ಒಂದು ವೋಟ್ನ ಡಿಲೀಟ್ ಮಾಡ್ಬೇಕಾದ್ರೆ ಅವ್ರಿಗೆ ಕಾರಣ ಕೊಟ್ಟು ಡಿಲೀಟ್ ಮಾಡ್ತಾರೆ. ಅವರಿಗೆ ಸಮಯ ಕೊಟ್ಟು ಏನು ಅವ್ರದ್ದು ಡಾಕ್ಯುಮೆಂಟ್ ಬೇಕು, 7 ಡಾಕ್ಯುಮೆಂಟ್ ಒಂದಲ್ಲ. ಒಂದ್ ನಿಮಿಷ ಇರಿ ಸರ್, ಒಂದ್ ಸೆಕೆಂಡ್ ಇರಿ, ಮಾತಾಡಿದ್ರಿ ಒಂದ್ ಸೆಕೆಂಡ್. ಸರಿ ಸರ್, ನಾನು ಮಾತಾಡ್ತೀನಿ ಸರ್. ಒಂದು ನಿಮಿಷ ಇಲ್ಲಿ ಕೇಳಿ. ಒಂದು ಮಾತಿಲ್ಲಿ ನಾನು ಹೇಳಲೇಬೇಕು. ಗುಜರಾತಲ್ಲಿ 68 ಲಕ್ಷ SIR ಡಿಲೀಟ್ ಮಾಡಿದೀವಿ. ಟೋಟಲ್ ವೋಟರ್ಸ್ 14%. ನಾವೇ ಇರೋದಲ್ಲಿ ಗುಜರಾತ್. ಒಂದ್ ನಿಮಿಷ ಇರಿ ಸರ್, ನಾವೇ ಅಂದ್ರೆ ನಮ್ಮದೇ ಆಡಳಿತ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವೇನೋ ಸರ್ ಆಡಳಿತ ಪಕ್ಷದ ವಕ್ತಾರ ಇದ್ರೆ ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡಿ. ಒಂದ್ ನಿಮಿಷ ಇರಿ, ನನ್ ಮಾತೀಗ ಲೆಟ್ ಮಿ ಆನ್ಸರ್ ಸರ್. ಗುಜರಾತ್ ಅಲ್ಲಿ ನಮ್ಮದೇ ಆಡಳಿತ ಇದೆ ಇಷ್ಟು ವರ್ಷದಿಂದ. 14.5% ವೋಟರ್ ಡಿಲೀಟ್ ಆಗಿದೆ. 68,50,000 ವೋಟರ್ಸ್. ಅಂದ್ರೆ ನೀವೇನ್ ಹೇಳ್ತೀರಾ ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಂತ? ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಹೇಳ್ತೀನಿ, ಉತ್ತರ ಪ್ರದೇಶದಲ್ಲಿ 13%, 2,05,00,000 ಡಿಲೀಟ್ ಆಗಿದೆ. ನಮ್ಮದೇ ಗೌರ್ಮೆಂಟ್ ಇದೆ ಅಲ್ಲಿ. ಹಾಗಂತೇಳಿ ನಾವು ಡಿಲೀಟ್ ಮಾಡ್ಬಿಟ್ಟು ನಾವು ಸೋಲ್ಬೇಕಂತ ಅಲ್ಲ. ಖಂಡಿತವಾಗ್ಲೂ ಇದು ಒಂದು, ನಾವೇನು ಸಂವಿಧಾನಾತ್ಮಕವಾಗಿ ಮತದಾರರ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಏನ್ ಮಾಡ್ಬೇಕು, ಇದಕ್ಕೆ ಯಾರ್ದು ಪಟ್ಟಿಯಲ್ಲಿಲ್ಲ ಅದನ್ನು ಹಾಕುವಂತ ವ್ಯವಸ್ಥೆ ಆಗಬೇಕು, ಅಥವಾ ನಿಜವಾದ ವೋಟರ್ಸ್ ಕೈ ಬಿಟ್ಟು ಹೋಗಬಾರ್ದು. ಇದರ ಉದ್ದೇಶ SIR ಉದ್ದೇಶ ಏನಿದೆ ಅಂದ್ರೆ, ಮತ್ತೊಮ್ಮೆ ಹೇಳ್ತೀನಿ ನಾನು, 2-3 ಇದೆ. ಒಂದು ನೋಡಿ, ಉತ್ತರ ಪ್ರದೇಶ ಆಯಿತು, ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ 10% ವೋಟ್, 90 ಲಕ್ಷ. ಹೌದು, ಆ 90 ಲಕ್ಷ ವೋಟರ್ಸಿಗೂ ಮೆಸೇಜ್ಗಳು ಹೋಗಿದೆ. 90 ಲಕ್ಷ ವೋಟರ್ಸಿಗೂ ವಿಷಯಗಳನ್ನು ತಿಳಿಸಿದೀವಿ. 90 ಲಕ್ಷ ವೋಟ್ ಎಲ್ಲ ನಾವು ವೋಟರ್ ಲಿಸ್ಟ್ ಅಲ್ಲಿ ಅದರದ್ದು ರೀಸನ್ಗಳು ಹಾಕಿದೀವಿ. ಅವಾಗಲೇ ನಾನು ಹೇಳಿದೆ 63% ಹಿಂದೂ ವೋಟರ್ಸ್ ಅಲ್ಲಿ ಡಿಲೀಟ್ ಆಗಿದ್ದಾರೆ. ಅಂದ್ರೆ ಹಿಂದೂಗಳನ್ನೇ ಪಕ್ಕಕ್ಕೆ ಇಟ್ಬಿಟ್ರ? ಆತರ ಹಿಂದೂ ಮುಸ್ಲಿಂ ಅಂತ ಬಂದಿಲ್ಲ ಇಲ್ಲಿ. ನಾನು ಹೇಳ್ತೀನಿ ಕೇಳಿ, ಅಲ್ಲಲ್ಲ ಒಂದ್ ನಿಮಿಷ. ಅದೇ ಗೋವಾದಲ್ಲಿ 1.8 lakhs ಅಂದ್ರೆ 10%. ಅಲ್ಲಿ ಕೂಡ ಅದೇ ತರ ಮಧ್ಯಪ್ರದೇಶದಲ್ಲಿ 34,25,000. ಅದೇ ತರ 6%, ಅಂದ್ರೆ 14% ಇಂದ 6% ತನಕ ಎಲ್ಲೆಲ್ಲಿ ರಾಜ್ಯದಲ್ಲಿದೆ. ಪ್ರತಿಯೊಂದು ರಾಜ್ಯದಲ್ಲೂ SIR ಬಗ್ಗೆ ನಮ್ದೊಂದು ಏನು ಕಾರ್ಯಾಗಾರನೇ ನಡೀತಾ ಇದೆ. ಒಂದು ಟೀಮೇ ಅದಕ್ಕೆ, ರಾಜ್ಯದ ಟೀಮು, ಜಿಲ್ಲಾ ಟೀಮು, ತಾಲೂಕು ಟೀಮ್, ಪ್ರತಿಯೊಬ್ಬರು ಹೋಗಿ ಅದ್ರ ಬಗ್ಗೆ ಮಾಡೋದಿರುತ್ತೆ. ನೋಡಿ, ಸಂವಿಧಾನಾತ್ಮಕವಾಗಿ ಮತ ಪರಿಷ್ಕರಣೆ ಮಾಡೋದನ್ನ ತಪ್ಪು ಅಂತ ಹೇಳ್ಬೇಡಿ. ನೋಡಿ, ದಳಪತಿ ವಿಜಯ್ ನೋಡಿ 103 ಕ್ಷೇತ್ರಗಳಲ್ಲಿ ವಿಜಯರ TVK ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ. ಪೆರಂಬೂರು ತಿರುಚಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೊಳತ್ತೂರು ಕ್ಷೇತ್ರದಲ್ಲಿ CM ಸ್ಟಾಲಿನ್ಗೆ ಭಾರಿ ಹಿನ್ನಡೆ. ನೋಡ್ತಾ ಇದ್ದೀರಲ್ಲ ತಮಿಳುನಾಡಿನ ಅಪ್ಡೇಟ್ಸ್. ಕ್ಷಣಕ್ಕೂ ಕೂಡ DMK ಸ್ಥಾನ ಕುಸಿತಾ ಇದೆ. ತಮಿಳುನಾಡಿನಲ್ಲಿ 118 ಆಗಬೇಕು. ಬಿಗಿಲ್ ಬಹುಪರಾಕ್ 111 ಕ್ಷೇತ್ರಗಳಲ್ಲಿ ವಿಜಯರ TVK ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆದ್ರೂ ನೋಡಿ, ಇಲ್ಲಿ ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಒಟ್ಟು ಇರುವಂತಹ ಕ್ಷೇತ್ರಗಳನ್ನ ನೀವು ಸಮೀಕರಣ ಮಾಡಿ ನೋಡಿದ್ರೆ 234, 118 ಈಸ್ ಅ ಮ್ಯಾಜಿಕ್ ನಂಬರ್. ವೆರಿ ನಿಯರ್. 111 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಿದ್ದಾರೆ ಅನ್ನೋದಾದ್ರೆ ಸ್ವಲ್ಪ ಅವ್ರ ಮೇಲಿದ್ದಂಥ ಟೀಕೆ ಟಿಪ್ಪಣಿಗಳನ್ನು ಉಲ್ಲೇಖ ಮಾಡಬೇಕು. ಈಗ ತಮಿಳುನಾಡು ಅಂದಾಗ ಅಫ್ಕೋರ್ಸ್ ನೀವು ಏನೇ ನೋಡಿದ್ರು ಕೂಡ ಗ್ರೌಂಡ್ ಲೆವೆಲಲ್ಲಿ ಸಿನಿಮಾ ಮತ್ತು ರಾಜಕೀಯದ ನಂಟು ಅನ್ನೋದು ಬಹಳ ದೊಡ್ಡದು. ಬಟ್ ಸಿನಿಮಾದಲ್ಲಿದ್ದವರೆಲ್ಲ ರಾಜಕೀಯಕ್ಕೆ ಬಂದ ತಕ್ಷಣ ಸಕ್ಸಸ್ಫುಲ್ ಆಗ್ತಾರಾ? ನೋ, ಅದನ್ನ ನಾವು ಎಸ್ ಅಂತನೂ ಹೇಳಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಮೊದಲ ಪ್ರಯತ್ನದಲ್ಲಿ ವಿಜಯ್ ದಳಪತಿಯೇ ಆಗ್ತಿದ್ದಾರೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. 111 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಿನ್ನೆವರೆಗೂ ಕೂಡ ಎಕ್ಸಿಟ್ ಪೋಲಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವರು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಆಗ್ಬೋದು ಅಂತ. ವಿಜಯ್ ದಳಪತಿ ಅಸಲಿಗೆ ದಳಪತಿ ಅಲ್ಲ, ದಳಪತಿಗಳನ್ನು ಸೃಷ್ಟಿ ಮಾಡುವ ಒಬ್ಬ ವ್ಯಕ್ತಿ ಆಗಬಹುದಂತ ಹೇಳ್ತಾ ಇದ್ರು. ಆದರೆ ಇವತ್ತು ನೋಡಿ ಯಾವ ರೀತಿ ಇದೆ. ವಿಜಯ್ ಹೋದಲ್ಲೆಲ್ಲ ಜನಸ್ತೋಮ. ಯಾರೋ ಒಬ್ಬ ಹೂವಿನ ಹಾರ ಎಸ್ದಾಗ ಆತ ಓಡಿ ಹೋದಂಥ ಪರಿಯನ್ನು ಟ್ರೋಲ್ ಮಾಡಿದಂಥ ಸನ್ನಿವೇಶ ಇದೆ. ಇಲ್ಲಿ
ತಮಿಳುನಾಡಿನಲ್ಲಿ ಮತ್ತೊಬ್ಬ ಕಮಲ ಹಾಸನನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥ ಟೀಕೆ ಟಿಪ್ಪಣಿಗಳನ್ನು ಅರಗಿಸಿಕೊಂಡು ಆ ಭಾಗದ ಮತದಾರರು ನೋಡಿ ಇವತ್ತು TVKಯನ್ನು ವಿಜಯನ್ನ ನನ್ನ ನಾಯಕ, ಇದು ನಮ್ಮ ಪಕ್ಷ ಅಂಥೇಳಿ ಪ್ರಾದೇಶಿಕ ಪಕ್ಷವನ್ನು ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ತಗೊಂಡು ಹೋಗ್ತಿದ್ದಾರೆ ಅನ್ನೋದಾದರೆ, ಇಲ್ಲಿ ನಾವು ಮಾತಾಡಬೇಕಾಗಿರೋ ಒಂದು ಅಂಶ, ವಿಜಯ್ ಅವರ ಜವಾಬ್ದಾರಿ. ನೀವು ಗೆಲ್ಲೋದಕ್ಕೆ ಸಾವಿರ ಪ್ರಣಾಳಿಕೆಗಳನ್ನು ಆಶ್ವಾಸನೆ ಭರವಸೆ ರೂಪದಲ್ಲಿ ಕೊಟ್ಟಿದ್ದೀರಿ. ಅಲ್ಲಿರುವಂಥ ಪ್ರಣಾಳಿಕೆ ನೋಡಿದ್ರೆ ತಲೆ ತಿರುಗುತ್ತೆ, ಹಂಗಿದೆ ತಮಿಳುನಾಡಿನ ಪ್ರಣಾಳಿಕೆಗಳನ್ನು ನೋಡಿದ್ರೆ. ಬಟ್ ಅದನ್ನೆಲ್ಲ ಕೂಡ ಭರಿಸಬೇಕಾದಂಥ ಜವಾಬ್ದಾರಿ ಈಗ ದಳಪತಿಯವ್ರ ಮೇಲಿದೆ, ಗೆದ್ದಾರೆ. ಸೊ ಅಂಥ ಒಂದು ಸಿಚುವೇಶನ್ ಇದೆ. ಸೊ ಸೌತ್ ಇಂಡಿಯಾ ನಾನು ಸ್ಪೆಷಲಿ ಉಲ್ಲೇಖ ಮಾಡ್ತೀನಿ, ರಿಚೆಸ್ಟ್ ಸ್ಟೇಟ್ಸ್. ಬಟ್ ಈ ಗ್ಯಾರಂಟಿ, ಈ ಭರಪೂರ ಆಶ್ವಾಸನೆಗಳು ಹಂತ ಹಂತವಾಗಿ ಈ ಆದಾಯವನ್ನು ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಈ ರಾಜಕೀಯ ಪಕ್ಷಗಳ ಸ್ವಯಂಕೃತ ಅಪರಾಧ ಇದು. ಕೃಷ್ಣ ಬಿ ಮರಿಯಂಕ ಅವರು ಸೇರಿದ ಹಾಗೆ ಆರ್ಥಿಕ ತಜ್ಞರು ಹಲವಾರು ಬಾರಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆದಾಯದ ಕ್ರೋಢೀಕರಣ ಆಗಬೇಕು, ಆದರೆ ಜನರನ್ನು ಹಿರಿಬಾರ್ದು, ಜನರ ಹತ್ರ ಕಿತ್ತುಕೊಂಡು ನೀವು ಆದಾಯದ ಕ್ರೋಢೀಕರಣ ಮಾಡಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ. ಯಾಕಂದರೆ ಮನಿ ಅನ್ನೋದು ರೊಟೇಟ್ ಆಗಬೇಕು, ಆದಾಯ ಅನ್ನೋದು ಹೆಚ್ಚಾಗಬೇಕು, ಅಭಿವೃದ್ಧಿಗಳಾಗಬೇಕು. ನೀವು ಮೂಲಸೌಕರ್ಯಗಳನ್ನು ಬದಿಗಿಟ್ಟು ಕೈಗೆ ಡೈರೆಕ್ಟಾಗಿ ಹಣ ಕೊಡ್ತೀರಿ ಅಂತ ಹೇಳಿದ್ರೆ ಇದನ್ನು ಸರಿಯಾದಂತಹ ಆರ್ಥಿಕ ನೀತಿ ಅಂತ ಕರೆಯೋದು ಅಸಾಧ್ಯ ಅನ್ನೋದನ್ನು ಕೂಡ ಹಲವು ಬಾರಿ ನಾವು ಉಲ್ಲೇಖ ಮಾಡಿರೋದ್ರಿಂದಾಗಿ ಈ ಭರಪೂರ ಆಶ್ವಾಸನೆಗಳು ನಿಜಕ್ಕೂ ಕೂಡ ಭಾರತದಾದ್ಯಂತ ಹೆಚ್ಚಾಗಿರೋದ್ರಿಂದಾಗಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಮೇಡಮ್, ನೀವು SIR ಉಲ್ಲೇಖ ಮಾಡ್ತಿದ್ರಿ, ಅದ್ರಲ್ಲಿ ನೀವು ಹೇಳಿದ್ರಿ ಗುಜರಾತ್ ನಮ್ಮದೇ ರಾಜ್ಯ ನೋಡಿ, ಹಿಂದೂಗಳು ಅಂದ ಸಂದರ್ಭದಲ್ಲಿ ನೋಡಿ, ಹಿಂದೂಗಳನ್ನು ಕೂಡ ನಾವು SIR ಒಳಪಡಿಸಿದೀವಿ ಅಂತ ಹೇಳಿದೀನಿ ಅಂದ್ರೆ ಬಿಜೆಪಿಗೆ ಅದೆಂಥ ಅನಿವಾರ್ಯತೆ ನೋಡಿ. ಹಿಂದೂಗಳನ್ನು ಆ ಪರ್ಟಿಕ್ಯುಲರ್ ಮಾತನ್ನು ಒತ್ತಿ ಯಾಕೆ ಹೇಳಿದೀನಿ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಜನ ಎಲ್ಲ ಅಲ್ಲಿ ಮುಸಲ್ಮಾನರನ್ನು ಮಾಡಿದ್ರು. ಖಂಡಿತ ಒಂದು ವರ್ಗ ಇದೆ ದಿವ್ಯಾ, ಮುಸಲ್ಮಾನರು ಅಂದ್ರೆ ಬಿಜೆಪಿಗೆ ಆಗಲ್ಲ ಅನ್ನೋದು ಖಂಡಿತ ತಪ್ಪು ಕಲ್ಪನೆ. ಬಿಹಾರಲ್ಲಿ 40 ಜಾಗದಲ್ಲಿ ನಾವು ವಿನ್ ಆಗಿದ್ದು ನಾವು ಇತಿಹಾಸ. ಅದು ಇಲ್ಲೂ ಕೂಡ 63% ಹಿಂದೂಗಳದ್ದು ಡಿಲೀಟ್ ಆಗಿದೆ. ಅಂದ್ರೆ ಇಲ್ಲಿ SIR ಅನ್ನೋದು ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾರೆ. ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಈ ಲೋಕಲ್ ಎಲೆಕ್ಷನ್ ಇಂದ MP ಎಲೆಕ್ಷನ್ ತನಕ ಒಂದು ಶಿಸ್ತಿನಿಂದ ಸಂಘಟನೆ ಮಾಡುತ್ತೆ ಹೊರತು ಈ ತರ ಧಮ್ಕಿ ಹಾಕುವ ಕೆಲಸಗಳು ಮಾಡಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡಿದೀವಿ, ರಾತ್ರಿ ಏನಾಯ್ತು. ಈಗ ಸ್ವಲ್ಪ ಹೊತ್ತಲ್ಲಿ ನೋಡಿ ಅಭಿಷೇಕ್ ಬ್ಯಾನರ್ಜಿ ಅವರ ಮಾತು ಏನ್ ಬರುತ್ತೆ, ನಮ್ಮ ಮಮತಾ ಬ್ಯಾನರ್ಜಿ ಅವರ ಮಾತುಗಳು ಏನ್ ಬರುತ್ತೆ ನೋಡ್ತಾ ಇರಿ. ಸ್ವಲ್ಪ ಆದ್ರೂ ನಿನ್ನೆವರೆಗೂ ಕೂಡ ಸ್ಟ್ರಾಂಗ್ ರೂಮ್ ಹೋಗಿ ಟಿಕಾಣಿ ಹೊಡಿದ್ರು ಮಮತಾ ಬ್ಯಾನರ್ಜಿ. ಆ ಸಿಚುವೇಶನ್ ಯಾಕೆ ತಂದಿದ್ದೀರಿ? ಅವ್ರಿಗೆ ಅನುಮಾನ ಬರುವಂತದ್ದೇನು? ಈಗ ಚುನಾವಣಾ ಆಯೋಗ ಅಂದಾಗ, ಚುನಾವಣೆ ಅಂದಾಗ ಪಾರದರ್ಶಕತೆ, ಪ್ರಜಾಪ್ರಭುತ್ವ ಅಂತ ಕರಿಬೇಕಾದ್ರೆ ಯಾಕೆ ಈ ತರದ ವಾತಾವರಣ? ಪ್ರಜಾಪ್ರಭುತ್ವದ ಹಬ್ಬ. ಇವತ್ತು ಕಾಂಗ್ರೆಸ್ ಏನ್ ಹೇಳುತ್ತೆ, ಅವ್ರು ವಿನ್ ಆದ್ರೆ ಅದು ಪ್ರಜಾಪ್ರಭುತ್ವ, ಅವ್ರು ಸೋತ್ರೆ ಅಲ್ಲಿ ಈ ತರದೆಲ್ಲ ಶುರು ಮಾಡ್ತಾರೆ. ಅದಕ್ಕೇನೆ ಅವರು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರೋದು. ಇನ್ನೊಂದು ಅಪ್ಡೇಟ್ ಇದೆ ಮೇಡಮ್ ನೋಡಿ, ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ 15ನೇ ಸುತ್ತಿನಲ್ಲೂ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭಾರಿ ನಿರಾಸೆ. 15ನೇ ಸುತ್ತಿನಲ್ಲೂ ಉಮೇಶ್ ಮೇಟಿ ಮೇಲುಗೈಯನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ 9,555 ಮತಗಳ ಮುನ್ನಡೆಯನ್ನು ಕಾಯ್ಕೊಂಡಿರೋದು. ಕಳಿಸದೆ 4,000 ಚಿಲ್ಲರೆ ಇತ್ತು ನೋಡಿ. ಈ ಸತಿ ಸ್ವಲ್ಪ ದೊಡ್ಡ ಡಿಫರೆನ್ಸ್ ಇದೆ. 51,422 ಮತಗಳು. 322ನೇ ಬೂತ್ ಪೈಕಿ ಈವರೆಗೆ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಓಕೆ, ಸೊ ಇದು ಕೂಡ ಯಾಕಂದ್ರೆ ನಾನಾಗ್ಲೇ ನಮ್ಮ ರಾಜಕೀಯ ವಿಶ್ಲೇಷಕರು ದಾವಣಗೆರೆ ಹೇಳ್ತೀವಿ, ನಮ್ಮ ಬಿಜೆಪಿ ಹತ್ರ ಮಾತಾಡ್ಬಿಡ್ತೀನಿ ಸರ್, ಏನ್ ಅವ್ರ ಹತ್ರನೇ ಮಾತಾಡ್ತಾ ಇದ್ದೀನಿ. ಅಲ್ಲ, ಯಾಕೆಂದ್ರೆ ನಮ್ಮ ಆಗ್ಲೇ ಶಶಿಕಾಂತ್ ಯಡೇಳಿ ಅವರು ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ರು, ಇಲ್ಲಿ ರಾಜಕೀಯ ವಿಶ್ಲೇಷಕರಾಗೆ ಕೂತಿದ್ರು. ಈಗ ವೀರಣ್ಣ ಚರಂತಿಮಠ ಅಂದಾಗ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ. ನಿಮ್ಮ ವಿಜಯೇಂದ್ರ ಅವರು ಹೇಳಿದ ಹಾಗೆ ಹಲವು ನಾಯಕರು ಹೇಳಿದ್ರು ಅವ್ರು ಶಾಸಕರಾಗಿದ್ದಾಗ ಮಾಡಿರೋ ಕೆಲಸಗಳೇ ಅವ್ರನ್ನ ಕೈ ಹಿಡಿಯುತ್ತೆ ಅಂತ ಫೋಕಸ್ ಮಾಡಲಿಲ್ಲ ಅಂತ ಅನ್ಸುತ್ತೆ. ಎರಡನೇದಾಗಿ ವೀರಣ್ಣ ಚರಂತಿಮಠ ಅವರು ಜನರ ಹತ್ರ ಅಷ್ಟು ಸರಿಯಾಗಿ ಬೆರೀತಾ ಇರಲಿಲ್ಲ ಅನ್ನುವಂತ ಅಪವಾದ ಇದೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಕಳೆದ ಬಾರಿ ಅವರು ಯತ್ನಾಳ್ ಅವರು ಇದ್ರ ಜೊತೆಗೆ ಇನ್ನೊಂದು ಯತ್ನಾಳ್ ಪಾಯಿಂಟ್ 5,878 ಓಟಿಗೆ ಅವ್ರು ಸೋತಿರೋದು ಕಳೆದ ಬಾರಿ. ಅವರ ಬ್ರದರೇ ಅಪೋಸಿಟ್ ನಿಂತಿದ್ರು, ಪ್ಲಸ್ ಅವರು ಕಾಂಗ್ರೆಸ್ಗೆ ಹೋಗಿದ್ರು. ಅದು ಸ್ಮಾಲ್ ವೋಟಲ್ಲಿ ಇದಾಗಿತ್ತು. ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಆತರ ಹೇಳಿದ್ವು. ಇವತ್ತು ಇನ್ನ ಒಂದು ಅಲ್ಲಿ 140 ಸೋಲಾದ್ರೆ ಆ ಸೋಲು ಜೆನ್ಯೂನ್ ಸೋಲೆ ಅಂತ ಆಗುತ್ತೆ ಮೇಡಮ್. ಅಲ್ಲ, ಇನ್ನೂ 140 ಸುತ್ತು ಇದೆ. ಟೋಟಲ್ ಎಷ್ಟು ಸುತ್ತಲ್ಲಿ ಟೋಟಲ್ ಆಗಿ 144 ಬೂತ್ ಇನ್ನ ಬಾಕಿ ಇದೆ. ಒಂದೊಂದಾಗಿ ಲೆಕ್ಕಗಳು ಬರ್ತಾ ಇದೆ. ಈಗ 9,000 ಗ್ಯಾಪಲ್ಲಿ ಇದೆ. ಹಾಗೆ ದಾವಣಗೆರೆದ್ದು ಮತ್ತೆ ಬಿಜೆಪಿ ಇದಿದೆ ನೋಡಿ. ಒಂದು ಇಲ್ಲಿ ನಾವು ಹೇಳೋದೇನೆಂದ್ರೆ, ವೆಸ್ಟ್ ಬೆಂಗಾಲ್ನೇ ನಾವು ನೋಡೋಣ, ಆ ಧಮ್ಕಿಗಳು ಹಾಕೋದು, ಅಲ್ಲಿರುವ ಹೊಸ ವೋಟರ್ಸ್ ಯಾವ ತರ ಹುಚ್ಚೆದ್ದು 92% ತನಕ ಯಾವತ್ತಾದ್ರೂ ಇತಿಹಾಸದಲ್ಲಿ ಅಲ್ಲಿ ಆಗಿದೆ 92% ವೋಟ್? ಯಾವತ್ತೂ ಆಗಿಲ್ಲ.
ಈಗ ಎಷ್ಟು ಯಾವ ಥರ ಒಂದು ಯಾರು ಒಂದು BJP ಅಭ್ಯರ್ಥಿಗೆ ಮತಗಟ್ಟೆ ಹೋಗಕ್ಕೆ ಬಿಟ್ಟಿಲ್ಲ, ಅಟ್ಟಿಸ್ಕೊಂಡು ಬಂದು ಹೊಡೆದಾಡೋದು ನಾವೆಲ್ಲ ನೋಡಿದ್ದೀವಿ. ನೋಡಿ, ನಾವು ಎಲೆಕ್ಷನ್ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಮೇ 21ಕ್ಕೆ ಕೆಲವು ಬೂತ್ಗಳದ್ದು ಮತ್ತೆ ಎಲೆಕ್ಷನ್ ಆಗ್ತಾ ಇದೆ. ಮೇ 24ಕ್ಕೆ ಮತ್ತೆ ಕೌಂಟಿಂಗ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ 285 ಬೂತದ್ದು. ಪಶ್ಚಿಮ ಬಂಗಾಳದ ಒಂದು ಏನು ಚುನಾವಣೆ ಫಲಿತಾಂಶ ಇದೆ, ಇದು ಇತಿಹಾಸ ಸೃಷ್ಟಿಸುತ್ತೆ. ನಾವು ಇದನ್ನ ದಿನನೂ ನಾವು ಹೇಳಿದೀವಿ ಇದನ್ನ. ಅಷ್ಟು ನಾವು ಅವಾಗಲೇ ನಿಮ್ಗೊಂದು ಮಾತು, ಕಾಂಗ್ರೆಸ್ ಮುಕ್ತ ಭಾರತವೇ ನಮ್ಮ ಉದ್ದೇಶ ಅಂತ. ಅಲ್ಲ, 2+1 ಇದೆ. ಒಂದ್ ನಿಮಿಷ ಅವ್ರು ಮಾತಾಡೋ ಮೊದ್ಲು ಇದಕ್ಕೆ ಉತ್ತರ ಕೊಡ್ಲಿ. 2+ ಇಡೀ ದೇಶದಲ್ಲಿ ದಿವ್ಯ, ಇಡೀ ದೇಶದಲ್ಲಿ 2 ಮತ್ತು ಮತ್ತೊಂದು 3 ರಾಜ್ಯ ಇದೆ. ಅದು ಈಗ ನೆಕ್ಸ್ಟ್ ಎಲೆಕ್ಷನ್ ಅದು ಇರಲ್ಲ. ಏನ್ ಷಡ್ಯಂತ್ರ ಮಾಡಿದ್ರೆ ಹಂಗಾರೆ? ನಾವು ಷಡ್ಯಂತ್ರ ಅಲ್ಲ, ಜನರಿಗೆ ಜನ ಹುಚ್ಚದ್ದು ಓಟ್ ಹಾಕ್ತಾ ಇದಾರೆ. ಷಡ್ಯಂತ್ರ ಅಲ್ಲಿ ಅವ್ರು ಮಾತಾಡೋದಕ್ಕೆ ಮೊದಲು ಒಂದು ವಿಷಯ ಹೇಳ್ತೀನಿ. ಈ ಪ್ರಜಾಪ್ರಭುತ್ವ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ, ಎಲ್ಲರೂ ಒಪ್ಕೊತಾ ಇದೀವಿ, ನಡೀತಾ ಇದೆ. ಸುಮ್ಮನೆ ಸ್ಮಾಲ್ ಎಕ್ಸಾಂಪಲ್ ಅವ್ರಿಗೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ. ಆಮೇಲೆ ಜನನೂ ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಒಂದು ಹೊಸ ಕಾನೂನು ಮಾಡಿದ್ರು, ಮೊನ್ನೆ ಒಂದು ಬಿಲ್ ಮಾಡಿದ್ರು ಒಂದು 3 years ಬ್ಯಾಕ್ ಒಂದು ಪಾರ್ಲಿಮೆಂಟ್. ಈಗ ಇರುವಂಥ ಎಲೆಕ್ಷನ್ ಕಮಿಷನ್ ಚೀಫು ಈ ವಾಸ್ ಎ ಎಂಪ್ಲಾಯಿ ಇನ್ ಅಮಿತ್ ಶಾ ರೆಜಿಮಲ್ಲಿ. ಅವ್ರಿಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡಿದವರು. ಅವ್ರನ್ನ ಎಲೆಕ್ಷನ್ ಕಮಿಷನ್ ಮಾಡಿದ ಮೇಲೆ ಒಂದು ಬಿಲ್ ಪಾಸ್ ಮಾಡಿದ್ರು. ನೋಡಿ, ಪ್ರಧಾನಮಂತ್ರಿ ದೇಶದಲ್ಲಿ ರಿಟೈರ್ಡ್ ಆದರೆ ಆಮೇಲೆ ಪ್ರಾಸಿಕ್ಯೂಷನ್ಗೆ ಎದುರಿಸ್ಬೇಕು ಅವರು. ಪ್ರೆಸಿಡೆಂಟು ರಿಟೈರ್ಡ್ ಆದಮೇಲೆ ಕೂಡ ಪ್ರಾಸಿಕ್ಯೂಷನ್ ಎದುರಿಸಬೇಕು. ಕಾನೂನು ಡೆಮೋಕ್ರಸಿಯಲ್ಲಿ ಆಗಿದೆ. ಬಟ್ ಅದು ಯಾವುದೂ ಇಲ್ಲ. ಈ ಎಲೆಕ್ಷನ್ ಕಮಿಷನರ್ ಬಂದ ಮೇಲೆ ಒಂದು ಆ್ಯಕ್ಟ್ ಮಾಡಿದ್ದಾರೆ. ರಿಟೈರ್ಡ್ ಆದಮೇಲೆ ಕೂಡ ಈ ಎಲೆಕ್ಷನ್ ಕಮಿಷನರ್ ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ ಚೀಫ್ ಕಮಿಷನರ್ನ ಯಾವುದೇ ಪ್ರಾಸಿಕ್ಯೂಷನ್ಗೆ ಉಪಯೋಗಿಸಂಗಿಲ್ಲ ಅನ್ನೋದು ಒಂದು ಆ್ಯಕ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆದಮೇಲೆ ಅಲ್ಲಲ್ಲ ನಾನಲ್ಲ ಹಾಗೆ ಕಾನೂನುಗಳಾಗಿ ಬದಲಾವಣೆ ಬಾತ್ರೂಮ್ಗಳಲ್ಲಿ ಸೈನ್ ಮಾಡಿಸಿರೋದು, ರಾಷ್ಟ್ರಪತಿ ಹತ್ರ ಘೋಷಣೆ ಮಾಡುವಂಗಿಲ್ಲ, ಅದನ್ನ ನೋಡೋಣ. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋಣ. ನೀವು 5 ಹೇಳಿ ಅಂದ್ರೆ 1 ಹೇಳಿದ್ರೆ ಸುಮ್ಮನೆ ಆದ್ರೆ ನಾವ್ ಹೇಳೋದು ಡಿಸ್ಟರ್ಬ್ ಮಾಡ್ತೀರಿ. ಪ್ರಜಾಪ್ರಭುತ್ವವಾಗಿ ಪ್ರಜಾಪ್ರಭುತ್ವವಾಗಿ ಮಾತಾಡ್ತಿರಲ್ಲ ನೀವು. ನ್ಯಾಯಾಂಗದ ಮಾಧ್ಯಮವನ್ನೇ ಸ್ಕ್ರೀನಿಂಗ್ ಮಾಡಿರುವಂತ ಪಕ್ಷ. ಜನರಿಗೆ ನೆನಪಿಸ್ಬೇಕು ತುರ್ತು ಪರಿಸ್ಥಿತಿ ಹೆಂಗಿತ್ತು ದೇಶದಲ್ಲಿ. ಅಧಿಕಾರಕ್ಕೋಸ್ಕರ ಏನ್ ಮಾಡಿದ್ರಿ? ನಿನ್ನೆ ಶೃಂಗೇರಿದಾಯ್ತು. ಇದೇ ತರ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅದನ್ನ ನೆನಪಿಸ್ಕೊಳ್ಳೋಣ. ಅದೇ ಒಳ್ಳೆ ಪಾಯಿಂಟ್. ತುರ್ತು ಪರಿಸ್ಥಿತಿ ನಾನು ಹೇಳ್ತಾ ಇರೋದು, ಅಲ್ಲಿ ನ್ಯೂಟ್ರಲ್ ವಾಯ್ಸ್ ಇದ್ದಾರೆ, ಅವರು ಚರ್ಚೆ ಮಾಡಿ ಅವ್ರು ಹೇಳಿ. ನಾವು ತಿದ್ಕೊಂತೀವಿ, ನಾವು ಕಲ್ತ್ಕೊಂತೀವಿ. ಈ ದೇಶದಲ್ಲಿ ಪ್ರಧಾನಮಂತ್ರಿಗಿಲ್ದಂತ ಅವಕಾಶ, ಪ್ರೆಸಿಡೆಂಟ್ಗಿಲ್ದಂತ ಅವಕಾಶ ಈ ಚುನಾವಣಾ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಬಿಲ್ ಮಾಡಿಕೊಟ್ರು? ಇದ್ರ ಉದ್ದೇಶ ಏನು? ಇದರಿಂದ ಏನಿದೆ? ಇದು ಸಂಶಯ ಕಡಿಮೆ ಮಾಡಿಕೊಡಲ್ಲ. ನವಾಬ್ ಈ ವೆಸ್ಟ್ ಬೆಂಗಾಲ್ನ 200 ವರ್ಷ ಆಳಿರ್ತಕ್ಕಂಥ ಕುಟುಂಬ, ಅವರು ಈಗ 9 ಪ್ಯಾಲೇಸಸ್ ಇದೆ. ಓಲ್ ಕುಟುಂಬಕ್ಕೆ ಚುನಾವಣೆಯಲ್ಲಿ ಇವತ್ತು ಅವ್ರಿಗೆಲ್ಲ ಚಲಾವಣೆ ಹಾಕಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ಗೆ 38 ಲಕ್ಷ ಜನ ಅರ್ಜಿಯಲ್ಲಿ ಟೋಟಲ್ ಆಗಿ ಹಾಕೊಂಡಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅವ್ರ ಪರ ಕೊಡ್ತು ನಾಳೆ ಅನ್ಕೊಳ್ಳಿ, ನೀವು ನಿಜವಾಗ್ಲೂ ಅವ್ರ ಓಟ್ನ ದ್ರೋಹ ಬಗ್ದಿಲ್ವಾ? ಮಾಡಬೇಕಾದ್ರೆ ಚುನಾವಣೆ ನಡೆಯೋ ದೇಶದಲ್ಲಿ ಮಾಡಿ ಪ್ರೆಷರ್ ಮಾಡಿ ಅವ್ರಿಗೆ ಮಾಡಿ ಆಮೇಲೆ ನವಾಬ್ ಅವ್ರ ಕುಟುಂಬರು ಇವತ್ತು ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ಅರ್ಜಿ ಇದೆ? ಒಂದು ವೇಳೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಮಾಡೋದು ರಾಂಗು, ಇವ್ರಿಗೆ ಮತದ ಹಕ್ಕು ಕೊಡಬೇಕಾಗಿತ್ತಂದ್ರೆ ಅವ್ರ ಗತಿ ಏನು? ಅದಕ್ಕೆ ಉತ್ತರ ಕೊಡ್ಲಿ. ಇನ್ನೇನ್ ಕೊಡ್ತಾರೆ? ಪ್ಲೀಸ್ ಸರ್, ನಾನು ಹೇಳಿದ್ದು ಎಲೆಕ್ಷನ್ ಚೀಫ್ ಕಮಿಷನರ್ಗೆ ಬಿಲ್ಲು. ನಿಮ್ಗೆ 65 ವರ್ಷ ಟೈಮ್ ಇತ್ತು, ನೀವ್ ಯಾಕೆ ಮಾಡ್ಲಿಲ್ಲ? ಏನ್ ಮಾಡ್ಬೇಕಾಗಿತ್ತು? ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಇದಕ್ಕೆ ಮಾಡಬಾರ್ದು ಸರ್, ಮಾಡಬಾರ್ದು. ಇವರು ಏನೋ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಪ್ರಧಾನಮಂತ್ರಿಗೆ ಆಫ್ಟರ್ ರಿಟೈರ್ಮೆಂಟ್ ಪ್ರಾಸಿಕ್ಯೂಷನ್ ಇದೆ, ಪ್ರೆಸಿಡೆಂಟ್ ಇದೆ. ನೀವು ಎಲೆಕ್ಷನ್ ಕಮಿಷನ್ ಗೆ ಉದ್ದೇಶ ಇಟ್ಕೊಂಡು ಮಾಡಿದಿರಿ. ಹೇಳಿ ನೀವು. ಜನರಿಗೆ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೆ ನಮ್ಮ ಕೇಳಿಸ್ಕೊಳ್ಳಮ್ಮ, ಸ್ವಲ್ಪ ಪೇಷನ್ಸ್ ಇರಲಿ. ಬಿಜೆಪಿ ಈಗ ಚೌಕಟ್ಟಿನಲ್ಲಿ ಏನಿದೆ ಅದ್ರ ಪ್ರಕಾರ ಹೋಗ್ಬೇಕು. ನಿಮ್ಗೆ ಅದರ ಚೇಂಜಸ್ ಬೇಕು ಅಂತಂದ್ರೆ
ತಾವು ಗೆದ್ದು ಬಂದು ಮಾಡಬೇಕು. No. ಹೊರಗಡೆಯಿಂದ ಕೂತ್ಕೊಂಡು ಕೂಗಾಡ್ತಾ ಇದ್ದಾರೆ. ವಿಷಯ ತಮಗೆ ಗೊತ್ತಿಲ್ಲ. ಒಂದು ನಿಮಿಷ ಇನ್ನೊಂದು ಆಡ್ ಮಾಡ್ತೀನಿ ಸರ್. ನಿಮ್ಮ ಮಾತು ಕೇಳ್ತೀನಿ ಪ್ಲೀಸ್. ನಿಮ್ಮ ಮಾತು ಇನ್ನೊಂದು ಆಡ್ ಮಾಡ್ತೀನಿ ನೋಡಿ. EVM ಯಾವುದೇ EVM ಎನಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದು ಲೈಫ್ ಒಂದು 6 months 1 year ಇರ್ತದೆ. ಒಂದು ನಿಮಿಷ ಒಂದು ನಿಮಿಷ ಕೇಳ್ತೀವಿ. ಆಯ್ತು EVM ಕಾಂಗ್ರೆಸ್ ಪಾರ್ಟಿ ತಂದಿದೆ, ಕಾಂಗ್ರೆಸ್ ಪಾರ್ಟಿ ಒಪ್ಕೊಂತ ಇದೆ. EVM ನಾವೇನು ವಿರೋಧ ಮಾಡ್ತಾ ಇಲ್ಲ. ಏನಾದ್ರು ಸಾಧ್ಯವಾದ್ರೆ ಎನಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಒಂದು ನಿಮಿಷ ಮೇಡಮ್, ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. EVM ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ BL ಕಂಪನಿ, BL ಮೇಡಮ್ EVM ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ BL ಕಂಪನಿ, BL ಗೆ ಒಬ್ಬ ಬಿಜೆಪಿ ಆಫೀಸ್ ಬೇರರ್ನ ಡೈರೆಕ್ಟರ್ ಆಗಿ ನಾಮಿನಿ ಮಾಡಿದ್ದಾರೆ. ಇವೆಲ್ಲ ಸಂಶಯ ಕೊಡೋದಿಲ್ವಾ? ಇದು ನಾನು ಜವಾಬ್ದಾರಿ ಇದೆ. ಬಂಧಗಳಲ್ಲಿ ಬಂದು ಕುತ್ಕೊಂಡು ಚರ್ಚೆ ಮಾಡೋದು ಅದೆಷ್ಟು ಬಾರಿ ಉಗಿಸ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷ ಒಂದು ಮಹಿಳೆ ಆಗಿ ಈ ರೀತಿ ಮಾತಾಡ್ತಾರೆ. ಇದು ಬಿಜೆಪಿ ಅಲ್ಲ, ಇದು ನಾನೇನ್ ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ಕೇಳಿ. EVM ಸರಿ ಇಲ್ಲ ಅಂದ್ರೆ ನಾವು ಸರಿ ಇಲ್ಲ ಅನ್ನೋದಲ್ಲ, ಅಪ್ಗ್ರೇಡ್ ಮಾಡಿ. any instrument introduced by 96 today is 26, more than 30 years it should be ಆಯ್ತು ಸರ್. ನಾನು ಹೇಳ್ತಿರೋದು EVM ಸರಿ ಇಲ್ಲ ಅನ್ಕೊಳ್ಳಿ. ನೀವು ಅದು ನೀವು ಪ್ರತಿಸಲ ಕರ್ನಾಟಕಕ್ಕೆ ಗೆದ್ದಾಗ ಮಾತ್ರ ಅದ್ರ ಬಗ್ಗೆ ಸದ್ದೇ ಇರೋಲ್ಲ. ತೆಲಂಗಾಣ ಗೆದ್ದಾಗ ಸರಿ ಇರೋಲ್ಲ. EVM ಬೇಡ ಅಪ್ಗ್ರೇಡ್. ಸರ್ ಆಗಲ್ಲ ಸರ್. ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ ಹೇಳಿದ್ದಾರೆ ಸರ್. ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ ಹೇಳಿದ್ದಾರೆ. ಅದಕ್ಕೇನೆ ಆಳಂದ ಎಲ್ಲ ಎಕ್ಸಾಮ್ ಮಹದೇವಪುರ ಎಕ್ಸಾಂಪಲ್ ಹೇಳಿದ್ದಾರೆ. ನೀವು ಥರ್ಡ್ ವಾಯ್ಸ್ ಹಾಗಾದ್ರೆ ಇಷ್ಟು ನಿಷ್ಠಾವಂತ ಪಾರ್ಟಿ ಆದ್ರೆ ಅದ್ರ ಬಗ್ಗೆ ಕಾಳಜಿ ಇದ್ದು ಎಲ್ಲ ಮಾಡಿದ್ರೆ ಕರ್ನಾಟಕದು ತೆಲಂಗಾಣದು ಎರಡದು ರೀಎಲೆಕ್ಷನ್ ಮಾಡಿ. ನಾನು ಹೇಳ್ತಾ ಇರೋದು EVM ಅಪ್ಗ್ರೇಡ್ ಮಾಡ್ಬಿಟ್ಟು ಮಾಡಿ ಸರ್, ಅವಾಗ ನಿಮ್ಗೆ ಕನ್ವಿನ್ಸ್ ಆಗುತ್ತೆ. ನೋಡಿ ಚರ್ಚೆಯಲ್ಲಿ ತಾವು ಥರ್ಡ್ ವಾಯ್ಸು ಇದು ತಿಳ್ಕೊಂಡು ಒಂಚೂರು ಹೇಳಿ. ನಾವು ಹೇಳ್ತಾ ಇರೋದು ಏನಂದ್ರೆ 96 EVM ತಂದಿದ್ವಿ, ಕಾಂಗ್ರೆಸ್ ಪಾರ್ಟಿ ಇಂಟ್ರೊಡ್ಯೂಸ್. ಇವತ್ತು 26 ಅದೇ EVM ಯೂಸ್ ಮಾಡ್ತಾ ಇರಲ್ಲ ಸರ್. ಅಪ್ಗ್ರೇಡ್ ಆಗಿದೆ ಈಗಾಗಲೇ ಆಗಿದೆ. UVPAT ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್? ಅದಾದ್ಮೇಲೆ ಮಾಡಿದೆ. ಅದೇ ರೀತಿ ಇನ್ನೂ ಸಾಧ್ಯವಾದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ನಮ್ದು ಡೌಟ್ ಯಾವ್ದ್ರಲ್ಲಿ ಅಂದ್ರೆ ನೋಡಿ, ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ರಲ್ಲ ಕಂಪೇರ್ ಟು ಪ್ರೈಮ್ ಮಿನಿಸ್ಟರ್, ಕಂಪೇರ್ ಟು ಪ್ರೆಸಿಡೆಂಟ್. ಇದು ಡೌಟ್ ನಮ್ಗೆ. ನೈತಿಕತೆ ನೀವು ನೋಡಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಮಾಡುವಾಗ ಮೆಜಾರಿಟಿ ರೋಗ ಮಾಡ್ತಾರೆ. ಮೆಜಾರಿಟಿ ರೋಗ ಮಾಡೋದು ನೀವು ಯಾಕೆ ಬಿಲ್ ನೈತಿಕತೆ